ಫೆಂಗಲ್ ರುದ್ರ ತಾಂಡವಕ್ಕೆ ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ಇದೇ ಚಂಡಮಾರುತ ರಾಜ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಫೆಂಗಲ್ ಚಂಡಮಾರುತದ ಅಬ್ಬರದ ಎಫೆಕ್ಟ್ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ತುಂತುರು ಮಳೆ ಆಗ್ತಾ ಇರುವಂಥದ್ದು. ಇವತ್ತು ಮತ್ತು ನಾಳೆ ನಗರದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಪಮಾನ ಇದ್ದಕ್ಕಿದ್ದ ಹಾಗೆ ಕುಸಿತವಾಗಿದೆ. ಮುಂದಿನ 2 ದಿನ ಹಲವು ರಾಜ್ಯಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಮಳೆಯ ಎಚ್ಚರಿಕೆಯನ್ನ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ರಾಜ್ಯದಲ್ಲೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಅನ್ನು ನಾವು ಗಮನಿಸ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಶೀತಗಾಳಿ, ಮೋಡ ಮುಸುಕಿದ ವಾತಾವರಣ ಇದೆ. ರಾತ್ರಿ ಮಳೆ ಆಗಿದೆ. ಈಗಲೂ ಕೂಡ ಜಿಟಿ ಜಿಟಿ ಮಳೆ ಮುಂದುವರೆದಿರುವಂಥದ್ದು. ಮತ್ತೊಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇನ್ನು ರೈತರ ಪಾಡಂತೂ ಹೇಳೋದೇ ಬೇಡ ಬಿಡಿ. ಈಗಾಗಲೇ ಎಲ್ಲ ಕಟಾವಿಗೆ ಬಂದಂತಹ ಸಂದರ್ಭ, ಜೋಳ ಆಗಿರಬಹುದು, ಭತ್ತ ಆಗಿರಬಹುದು. ಇಂಥ ಸಂದರ್ಭದಲ್ಲಿ ಮಳೆ ಬಂದುಬಿಟ್ರೆ ಪರಿಸ್ಥಿತಿ ಹೆಂಗೆ ಅಂಥೇಳಿ ಅನ್ನದಾತ ಆಕಾಶದತ್ತ ಮುಖ ಮಾಡ್ತಾ ಇದ್ದಾನೆ. ಇನ್ನೂ 2ರಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದೆ. ಚಂಡಮಾರುತದ ಎಫೆಕ್ಟು ಸಿಲಿಕಾನ್ ಸಿಟಿಯ ಮೇಲೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಒಂದು ಮುನ್ನೆಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಈ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಬೆಂಗಳೂರಲ್ಲೂ ಸಹ ಇವತ್ತು ತುಂತುರು ಮಳೆ ಆಗಿರುವಂಥದ್ದು. ಬೆಳಗಿನ ಜಾವ 5 ಗಂಟೆಯಿಂದಲೇ ಸಹ ಮಳೆ, ರಾತ್ರಿ ಕೂಡ ತುಂತುರು ಮಳೆ, ಅಲ್ಲಲ್ಲಿ ಜಿಟಿ ಜಿಟಿ ಮಳೆ ಆಗ್ತಿತ್ತು. ಈಗ ನಾವು KR ಸರ್ಕಲ್ನ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮಳೆ ಬಂದು ನಿಂತಿದೆ. ಮೋಡ ಕವಿದ ವಾತಾವರಣ, ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ ಇದೆ ಮತ್ತು ಗಾಳಿ ಕೂಡ ಹೆಚ್ಚಾಗಿದೆ. ಇನ್ನೊಂದು ಮುಖ್ಯವಾಗಿ ಸಿಲಿಕಾನ್ ಸಿಟಿಯ KR ಸರ್ಕಲ್ ಅಂದಿದ ತಕ್ಷಣವೇ ಹೆವಿ ಟ್ರಾಫಿಕ್ ಏರಿಯಾ, ಯಾಕಂದರೆ ಅತ್ಯಂತ ದೊಡ್ಡ ಸರ್ಕಲ್ಗಳಲ್ಲಿ ಒಂದಾಗಿರುವಂತಹ ಇದು. ಇವತ್ತು ಸಂಡೇ ಜೊತೆಗೆ ಜಿಟಿ ಜಿಟಿ ಮಳೆಯಿಂದ ವೆಹಿಕಲ್ಸ್ಗಳ ಮೂವ್ಮೆಂಟು ಬೆಳ್ಳಂಬೆಳಗ್ಗೆ ಅಂದರೆ 8 ಗಂಟೆ ಸುಮಾರಿಗೆ ಕಚೇರಿಗಳಿಗೆ ಹೋಗೋರು, ಕೆಲಸಕ್ಕೆ ಹೋಗೋರು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಆಗ್ತಿತ್ತು. ಆದರೆ ಇವತ್ತು ಜಿಟಿ ಜಿಟಿ ಮಳೆಯ ಒಂದು ಎಫೆಕ್ಟು, ಮತ್ತೊಂದು ಭಾನುವಾರದ ರಜೆಯ ಕಾರಣಕ್ಕೆ, 2 ಕಾರಣದಿಂದನೂ ವಾಹನ ಸಂಚಾರದ ಪ್ರಮಾಣ ತೀರಾ ಕಡಿಮೆ ಇದೆ. ಸಾರ್ವಜನಿಕ ವಾಹನಗಳು, BMTC ಬಸ್ಗಳು ಎಂದಿನಂತೆ ಸಂಚಾರ ಮಾಡುತ್ತಿರುವಂಥದ್ದು. ಬಟ್ ಈ ಚಳಿಗೆ ಬೆಳಗ್ಗೆ ಎದ್ದವರೆಲ್ಲ ಏನಪ್ಪ ಮಳೆ ಹಿಂಗೆ ಬರ್ತಿದೆ, ಈಚೆ ಹೋಗ್ತಾರೆ, ವಾಕಿಂಗ್ ಬರೋರು ಅಥವಾ ಈ ಥರ ಕೆಲಸಗಳಿಗೆ, ಏನೋ ಶಾಪಿಂಗ್ ಮಾಡಬೇಕು, ಮಾರ್ಕೆಟಿಗೆ ಬರಬೇಕು ಅನ್ನೋ ಕಾರಣಗಳಿಗೆ ಇಟ್ಕೊಂಡಿದ್ದವರು ಅವರೆಲ್ಲ ಇವತ್ತು ಎಲ್ಲೂ ಹೋಗೋದು ಬೇಡ, ಮನೇಲಿ ರೆಸ್ಟ್ ಮಾಡೋಣ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಯಾಕಂದರೆ ಸಿಲಿಕಾನ್ ಸಿಟಿಯ ವೆದರ್ ಆ ಮಟ್ಟಕ್ಕಾಗಿದೆ. ಒಂದು ಕಡೆ ತಂಡ ಕೂಲ್ ಚಳಿಯ ವಾತಾವರಣ, ತೇವಾಂಶ ಜಾಸ್ತಿ ಇರೋದ್ರಿಂದ ಚಳಿಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಿದೆ. ಚಂಡಮಾರುತದ ಎಫೆಕ್ಟಿಂದ ಆಗಾಗ ಮಳೆ ಕೂಡ ಆಗ್ತಿರುವಂಥದ್ದು. ಸಿಲಿಕಾನ್ ಸಿಟಿ ಜನರು ರಜೆ ದಿವಸ ನಾವು ಮನೆಯಲ್ಲೇ ಇರೋಣ ಅನ್ನೋ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿರುವಂಥದ್ದು. ಒಟ್ಟಿನಲ್ಲಿ ಯಾವ ರಸ್ತೆ ನೋಡಿದ್ರೂ ಖಾಲಿ ಕಾಣಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನಲ್ಲಿ ವೀಕ್ ಡೇಸ್ನಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೋ ಅದರ ಡಬಲ್ ವೀಕೆಂಡಲ್ಲಿ ಇರುತ್ತೆ. ಕಾರಣ ರಜೆ ಇರುತ್ತೆ, ಪಾರ್ಟಿ, ಶಾಪಿಂಗು, ಸಿನಿಮಾ ಅಂಥೇಳಿ ಜನ ಹೊರಗೆ ಬರ್ತಾರೆ. ಬಟ್ ಈಗ ಈ ಚಂಡಮಾರುತದ ಎಫೆಕ್ಟ್ನಿಂದ ವೆದರ್ ಚೇಂಜ್ ಆಗಿದೆ, ಚುಮು ಚಳಿ ಸ್ಟಾರ್ಟ್ ಆಗಿದೆ, ತುಂತುರು ಮಳೆ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರಿನ ರಸ್ತೆಗಳು ಖಾಲಿ ಹೊಡಿತಾ ಇರುವಂಥದ್ದು.